ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ರಾಜಾಜಿನಗರದಲ್ಲಿರುವ ಶ್ರೀ ಸಿದ್ಧಗಂಗಾ ಸಮುದಾಯ ಭವನದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಮಹಿಳೆಯರ ಶಕ್ತಿ, ಸಾಧನೆ ಮತ್ತು ಉತ್ತಮ ಸಮಾಜ ನಿರ್ಮಾಣದಲ್ಲಿ ಅವರ ಅಮೂಲ್ಯ ಪಾತ್ರವನ್ನು ಗೌರವಿಸುವ ಉದ್ದೇಶದಿಂದ ಆಯೋಜಿಸಿ 106 ಸಾಧಕ ಮಹಿಳೆಯರಿಗೆ ಗೌರವ ಸಮರ್ಪಣೆ ಮಾಡಿ ಗೌರವಿಸಲಾಯಿತು. ಅರ್ಥಗರ್ಭಿತವಾಗಿ ನಮ್ಮ ಸಂಸ್ಥೆ ಏನು ಸಮಾಜದಲ್ಲಿ ಏನು ಹೆಣ್ಣೊಂದು ಕಲಿತರೆ ಶಾಲೆಯೆಂದು ತೆರೆದಂತೆ ತಾಯಿಯೇ ದೇವರು, ಜನನೀ ಜನ್ಮ ಭೂಮಿಷ್ಠ ಸ್ವರ್ಗಾದಪೇಶು ಈ ಒಂದು ತತ್ವದಲ್ಲಿ ನಾವು ಏನು ನಮ್ಮ ರಾಜಾಜಿನಗರದಲ್ಲಿ ನಮ್ಮ ಅಕ್ಕಂದಿರು ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂಥವ್ರನ್ನ ಯಾಕೆ ವೇದಿಕೆ ಕಾರ್ಯಕ್ರಮ ಮಾಡೋದು ಅಂತ ಅಂದರೆ, ಇವತ್ತು ಏನು ಸಾಧನೆ ಮಾಡಿರೋರನ್ನ ಸ್ಫೂರ್ತಿಯಾಗಿ ಚಿಲುಮೆಯಾಗಿ ಎಲ್ರಿಗೂ ವಿಚಾರಗಳನ್ನು ಮುಟ್ಟಿಸಿದ್ರೆ ಸಾಕಷ್ಟು ಹೆಣ್ಮಕ್ಳುಗಳು ಒಂದು ಏನು ಸಮಾಜದಲ್ಲಿ ಇವತ್ತು ಒಂದು ಬೆಳೀಲಿ, ಅವರು ಸ್ಥಾನಮಾನಗಳನ್ನು ಗಿಟ್ಟಿಸಿಕೊಳ್ಳಿ, ಎಲ್ಲ ಕ್ಷೇತ್ರಗಳಲ್ಲೂ ಸಾಧನೆಗಳನ್ನು ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ತಾಯಂದಿರನ್ನ ಅಕ್ಕಂದಿರನ್ನ 2 ದಿವಸದಿಂದ ಸಾಂಸ್ಕೃತಿಕ ಚಟುವಟಿಕೆಗಳು, ರಂಗೋಲಿ ಸ್ಪರ್ಧೆ, ಹಗ್ಗಜಗ್ಗಾಟ, ನೃತ್ಯ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡು ಅರ್ಥಗರ್ಭಿತವಾಗಿ ಅದರಲ್ಲಿ ಸ್ಪರ್ಧೆಯಲ್ಲಿ ಸ್ಪರ್ಧಿಸುವಂತೆ ಅವ್ರಿಗೆಲ್ಲ ಪ್ರೇರೇಪಿಸಿ ಅವರೆಲ್ಲರಿಗೂ ಏನು ಬಹುಮಾನವನ್ನು ವಿತರಣೆ ಮಾಡಿ ವೇದಿಕೆಯಲ್ಲಿ ಏನು ಸಾವಿರಾರು ಅನಾಥ ಶವಗಳನ್ನು ಸಂಸ್ಕಾರ ಮಾಡಿರುವಂಥ ಮಹಿಳೆಯನ್ನು ಗುರುತಿಸುವಂಥದ್ದು, 5 ರಿಂದ 6 ಸಾವಿರಕ್ಕೂ ಹೆಚ್ಚು ಹೆರಿಗೆಗಳನ್ನು ಮಾಡಿರುವಂಥ ಡಾಕ್ಟರ್ಸ್ನ ಗುರುತಿಸುವಂಥ ಕಾರ್ಯಕ್ರಮ, ಮತ್ತು ಮಹಿಳಾ ಸಮಾಜದಲ್ಲಿ ಸಂಘಟನೆಗಳ ಶಕ್ತಿಯನ್ನು ಬೆಳೆಸ್ತಿರೋಂಥ ಅವರನ್ನು, ಮತ್ತು ಚಿಕ್ಕ ಮಕ್ಕಳು ಸಹ ಇವತ್ತು ಸಾಧನೆ ಮಾಡ್ಬೋದು ಅಂತ ಚಿಕ್ಕ ಮಗುವಿನ ಒಂದು ಸಾಧನೆ, ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಹಲವಾರು ಸಾಧನೆಗಳನ್ನು ಮಾಡಿರುವಂಥ ಈ ಒಂದು ವೇದಿಕೆಯಲ್ಲಿ ಗುರುತಿಸಿ ನಮ್ಮ ಅಕ್ಕಂದಿರು ಎಲ್ರಿಗೂ ತಾಯಂದಿರಿಗೆ ಮಾರ್ಗದರ್ಶನ ಮಾಡುವಂಥ ಒಂದು ಪುಣ್ಯದ ಕೆಲಸ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಸಿಕ್ಕಿತ್ತು. ಅದಕ್ಕೆ ಆ ಒಂದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಪ್ರತಿಯೊಬ್ಬರಿಗೂ ಏನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ತಂಡದ ಎಲ್ಲ ಸದಸ್ಯರಿಗೂ ಮತ್ತು ಈ ಒಂದು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ 11 ವಾರ್ಡ್ಗಳ ಎಲ್ಲ ತಾಯಂದಿರು ಅಕ್ಕಂದಿರು ಅವರ ಕೆಲಸಗಳನ್ನು ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಅವರು ನಮ್ಮ ಕಾರ್ಯಕ್ರಮದಲ್ಲಿ ಶ್ರದ್ಧೆಯಿಂದ ತಾವೆಲ್ಲರೂ ವಿನಮ್ರತೆಯಿಂದ ಕೆಲಸಗಳನ್ನು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ, ಭಾಗವಹಿಸಿ. ಹೀಗಾಗಿ ಅವರೆಲ್ಲರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನನ್ನ ಪರವಾಗಿ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅರ್ಥಗರ್ಭಿತವಾದಂಥ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಈ ಮುಖಾಂತರ ನಮ್ಮ ಸಂಸ್ಥೆ ಇವತ್ತು ಸಂಕಲ್ಪ ಮಾಡಿ ಏನು ನಮ್ಮ ಅಕ್ಕಂದಿರಿಗೆ 20,000 ಜನ ಅಕ್ಕಂದಿರಿಗೆ ಬಾಗಿನ ಕೊಡಬೇಕು ಅನ್ನೋ ಒಂದು ಏಪ್ರಿಲ್ನಲ್ಲಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. 5,000 ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡಬೇಕು ಅಂದ್ಕೊಂಡಿದ್ದೀವಿ. ಇದಿಷ್ಟೂ ಅಲ್ಲದೆ ನಮ್ಮ ಏನು ಮುಂದಿನ ದಿನಗಳಲ್ಲಿ ಮನೆಗೊಂದು ದೀಪ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಉದ್ಯಮಗಳನ್ನು ಮಾಡೋದು, ಮನೆಗಳಲ್ಲೇ ಗೃಹ ಉದ್ಯೋಗಗಳನ್ನು ತರಬೇತಿ ಮಾಡುವಂಥ ಒಂದು ಎಲ್ರಿಗೂ ಅವಕಾಶವನ್ನು ಕಲ್ಪಿಸಿ ಜನಸೇವಾ ಸಂಕಲ್ಪ ಎಂದು ಒಂದು ಮೊಬೈಲ್ ಆ್ಯಪನ್ನು ಡೆವಲಪ್ ಮಾಡಿ ಪ್ರತಿಯೊಬ್ಬರು ಮನೆಗಳಲ್ಲೇ ಅವರವರು ಮಾಡುವಂಥ ಉದ್ಯಮಗಳು, ಯಾರು ಚಿತ್ರಾನ್ನ ಚೆನ್ನಾಗಿ ಮಾಡ್ತಾರೆ, ಯಾರು ಉಪ್ಪಿಟ್ಟು ಚೆನ್ನಾಗಿ ಮಾಡ್ತಾರೆ, ಯಾರು ಹಪ್ಪಳ ಗೃಹ ಕೈಗಾರಿಕೆಗಳು ಗುಡಿ ಕೈಗಾರಿಕೆಗಳನ್ನು ಪೋಷಿಸುವಂಥ ಒಂದು ಕೆಲಸ ಊದ್ಬತ್ತಿ ಹೊಸೆಯವರು ಮತ್ತು ಸಣ್ಣದೇ ಆದಂಥ ಬಟ್ಟೆ ಹೊಲಿಯೋರು ಪ್ರತಿಯೊಂದು ಕೆಲಸಗಳನ್ನು ಮನೆ ಕೆಲಸ ಮಾಡೋದ್ರಿಂದ ಹಿಡಿದು ಸೆಕ್ಯೂರಿಟಿ ಕೆಲಸ ಮಾಡೋದ್ರಿಂದ ಸಾಮಾನ್ಯ ಬಡ ಜನತೆ ಯಾವ ಕೆಲಸಗಳನ್ನು ಇವತ್ತು ಕೈಗೆ ಸಿಗುವಂಥ ಎಟಕದಲ್ಲಿ ನಾವೆಲ್ಲ ಉಚಿತವಾಗಿ ಮಾಡಿಕೊಡುವಂಥ ಒಂದು ಸಂಕಲ್ಪವನ್ನು ಮಾಡಿದ್ದೀವಿ. ಇಂಥ ಕಾರ್ಯಕ್ರಮಗಳನ್ನು ನಾವು ಹಲವಾರು ಸ್ವಚ್ಛತೆ, ಆರೋಗ್ಯ, ಶಿಕ್ಷಣ, ನೆಲ, ಜಲ, ಭಾಷೆ ಮತ್ತು ನಮ್ಮ ಅಕ್ಕಂದಿರ ಎಲ್ಲ ಏನು ಸಮಾಜಕ್ಕೆ ಬೇಕಾದಂಥ ಕಾರ್ಯಕ್ರಮಗಳನ್ನು ರೂಪುರೇಷೆ ಮಾಡ್ತಾ ಇದ್ದೀವಿ. ಇಂಥ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಆಹಾರ ನಮ್ಮ ಆರೋಗ್ಯ ಅಂತ ಒಂದು ಕಾರ್ಯಕ್ರಮವೂ ಸಹ ಪ್ರತಿ ಗುರುವಾರ ಸಂಜೀವಿ ಲಡ್ಡು ವಿತರಣೆ ಕಾರ್ಯಕ್ರಮವನ್ನು ಮಾಡ್ತಿರ್ತೀವಿ. ಕೆಲವೊಂದು ಅಧಿಕಾರದಲ್ಲಿರುವಂಥ ಅಧಿಕಾರಿಗಳನ್ನು ಬಳಸ್ಕೊಂಡು ಅವರು ತಮ್ಮದೇ ಆದಂಥ ಶಕ್ತಿಯನ್ನು ಈ ಹಿಂದಿನ ಎಲ್ಲರಿಗೂ ಎದುರಿಸೋದ ರೀತಿ ನಮಗೂ ಕಾರ್ಯಕ್ರಮಗಳಿಗೆ ಪರ್ಮಿಷನ್ ಕೊಡಿಸ್ತಾರೆ ಮತ್ತು ಅವಕಾಶ ಕೊಡ್ತಾರೆ ನಮ್ಮ ಕಾರ್ಯಕ್ರಮಗಳನ್ನು ತಡೆಯುವಂಥ ಕೆಲಸಗಳಾಗ್ತಿದೆ. ನಾವು ಯಾವುದೇ ರೀತಿಯಾದ ಹಿಂದೆ ಯಾರು ಎದುರ್ಕೊಂಡು ಹೋಗೋ ಥರ ನಾವು ಹೋಗೋರಲ್ಲ. ನಮ್ಮ ಕಾರ್ಯಕ್ರಮ ಜನಸೇವಾ ಕಾರ್ಯಕ್ರಮ, ಉಚಿತ ಕಾರ್ಯಕ್ರಮ, ನಾವು ಯಾವುದೇ ರೀತಿಯಾದಂಥ ಫಲಾಪೇಕ್ಷೆ ಇಲ್ಲದೆ ನಮ್ಮ ಸ್ವಂತಗಳ ದುಡ್ಡುಗಳಿಂದ ಇವತ್ತು ಸೇವೆಯನ್ನು ಸಂಕಲ್ಪಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ನಾವು ಅವರು ಏನು ಆವೇಶದಲ್ಲಿ ಮಾತಾಡಿಸಿ ಅಧಿಕಾರಿಗಳು ಮಾತಾಡಲಿ, ಅವ್ರ ಮನವಿಯನ್ನು ಕೊಡಕ್ಕೆ ಹೋದಾಗ ಏನು ಆವೇಶದಲ್ಲಿ ಕೈ ಎತ್ತಲು ಸಹ ಮಾಡಿದ್ರೂ ನಾವು ಅದನ್ನು ಗೌರವಯುತವಾಗಿ ಸ್ವೀಕಾರ ಮಾಡಿದ್ದೀವಿ. ನಮಗೆ ಅದೇ ನಮ್ಮ ಧರ್ಮದ ಸಂಸ್ಕೃತಿ, ನಾವು ಅವರಿಗೆ ಪ್ರೀತಿಯಿಂದ ಸ್ವಾಗತ ಕೊಡ್ತೀವಿ ಹೊರತು ನಾವು ಯಾವುದೇ ರೀತಿಯಾದ ದ್ವೇಷ ಮನೋಭಾವನೆಯನ್ನು ಹೊಂದಿಲ್ಲ. ಪ್ರೀತಿ ವಿಶ್ವಾಸದಿಂದ ಎಲ್ಲರ ಮನಸ್ಸನ್ನು ಗೆಲ್ತೀವಿ ಹೊರತು ಯಾರು ಸೇವೆ ಮಾಡ್ತಾರೆ ಸೇವೆ ಉಳಿತದ ಅಥವಾ ಸ್ವಾರ್ಥ ಉಳಿತದ,
ಸೇವೆ ಇಂಪಾರ್ಟೆಂಟಾ, ಸ್ವಾರ್ಥ ಇಂಪಾರ್ಟೆಂಟಾ, ಅಥವಾ ನಾಟಕ ಉಳಿತದ, ಸೇವೆ ಉಳಿತದ ನೋಡೋಣ. ಮುಂದಿನ ದಿನಗಳಲ್ಲಿ ನಮ್ಮ ಅಕ್ಕಂದಿರೆಲ್ಲ ನಮ್ಮ ಜೊತೆಲಿರಿ. ಮತ್ತು ಅದಷ್ಟೇ ಅಲ್ಲದೆ ನಾವು ಏನು ನಮ್ಮನ್ನು ಸುಮ್ಮನೆ ನಮ್ಮ ಅಕ್ಕಂದಿರೆಲ್ಲ ಕೆಲಸ ಮಾಡ್ತಿರೋರನ್ನ ಹೋಗೋ ಆದಿ ಬೀದಿನಲ್ಲಿ ಅವರು ಹಂಗೆ ಮಾಡಿದ್ದಾರೆ, ಚಿಲುಮೆ ಅನ್ನೋದು ಅದೊಂದು ಹಗರಣ ಇದೆ, ಹಂಗಿದೆ, ಜೈಲಿಗೆ ಹೋಗಿ ಬಂದರು ಅಂತ ವಿಚಾರಗಳನ್ನು ಹಲವಾರು ಸತಿ ಪ್ರಶ್ನೆ ಮಾಡ್ತಿದ್ದಾರೆ. ಸ್ವಾಮಿ ಏನು ಅಂತಂದರೆ, ನಾವು ಹಳ್ಳಿಯಿಂದ ನಮಗೆ ರಾಜಕೀಯದ ನಾಯಕರುಗಳ ಪ್ರಭಾವ ಇರಲಿಲ್ಲ, ಮತ್ತು ಗಾಡ್ ಫಾದರ್ಗಳಿರಲಿಲ್ಲ. ನಮ್ಮನ್ನು ಸಾಮಾನ್ಯವಾಗಿ ಎಲ್ಲರೂ ಕೆಲಸಕ್ಕೆ ಬೆಳೆಸ್ಕೊಂಡು ಕೋತಿ ತಿಂದು ಮೂತಿ ಒರೆಸ್ತು ಅಂತ ವಿಚಾರಗಳಲ್ಲಿ ನಾವುಗಳು ಎಲ್ಲರೂ ನಮ್ಮ ಮೇಲೆ ಆರೋಪ ಮಾಡಿದ್ರು. ಎಲೆಕ್ಷನ್ ಕಮಿಷನರ್, ಚುನಾವಣಾ ಆಯೋಗ ನಾವು ಯಾವುದೇ ತಪ್ಪು ಮಾಡಿಲ್ಲ ಅಂತ ವರದಿ ಸಹ ಕೊಟ್ಟಿದೆ. ಇದಕ್ಕಿಂತ ಇನ್ನೇನು ಸರ್ಟಿಫಿಕೇಟ್ ಕೊಡಬೇಕು? ಆ ಥರ ಸುಳ್ಳು ಆಶ್ವಾಸನೆ ಸಿಕ್ಕಿದಾಗೆಲ್ಲ ಹೇಳ್ತಾ ಇದ್ದರೆ ಒಂದೊಂದು ದಿವಸ ಅವರೇ ಅದ್ರ ಪ್ರಕಾರನ ಕಾನೂನು ಪ್ರಕಾರ ಅನುಭವಿಸ್ಬೇಕಾದ್ರೆ, ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ. ಕಾನೂನಿಗೆ ನಾನು ತಲೆ ಬಾಗಲೇಬೇಕು, ಎಲ್ಲರೂ ತಲೆ ಬಾಗಲೇಬೇಕು. ಇಲ್ಲಿ ಪ್ರತ್ಯಕ್ಷ ಸಾಕ್ಷಿ ಇದೆ. ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಇವತ್ತು ಯಾವುದೇ ರೀತಿಯಾದ ನಮ್ಮಿಂದ ಆಗಿಲ್ಲ ಅಂತ ರಿಪೋರ್ಟ್ ಕೊಟ್ಟಿದೆ. ಇದು ಸತ್ಯದ ಹತ್ತಿರವಾದಂಥ ಸಂಗತಿ. ಇಂಥ ಒಂದು ವಿಚಾರವನ್ನು ನಮಗೆ ಸುಳ್ಳುಗಳನ್ನು ನಮ್ಮ ಸಂಘಟನೆ ಒಡೆಯೋ ಉದ್ದೇಶದಿಂದ ಏನು ದಿವಸ ಸಂಘಟನೆ ದೊಡ್ಡದಾಗ್ತಿದೆ ಅನ್ನೋ ಒಂದು ಷಡ್ಯಂತ್ರಗಳನ್ನು ಮಾಡ್ತಿರೋರಿಗೆ ದಯಮಾಡಿ ಸ್ವಾಮಿ, ಏನೇ ಇದ್ದರೂ ಸೇವೆ ಮಾಡಿ, ಸೇವೆಯಲ್ಲಿ ನಮಗಿನ ಜಾಸ್ತಿ ಮಾಡಿ, 4-6 ಜನಕ್ಕೆ ದಾನ ಧರ್ಮ ಮಾಡಿ, ನಿಮ್ಮ ಕೈಲಾದಷ್ಟು ಕಾಫಿ, ತಿಂಡಿ, ಊಟ, ಜನಗಳಿಗೆ ಬಡವರಿಗೆ ವಿದ್ಯಾಭ್ಯಾಸ, ಶಿಕ್ಷಣಕ್ಕೆ ಉತ್ತೇಜನ ನೀಡಿ, ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಮಾಡಿ, ಅಕ್ಕಂದಿರನ್ನ ಪೋಷಿಸುವಂಥ ಕೆಲಸಗಳನ್ನು ಮಾಡಿ. ಅದು ಬಿಟ್ಟು ಎಲ್ಲೋ ಕುಂತ್ಕೊಂಡು ಯಾರಿಗೋ ಕಿವಿ ಹಿಂಡೋದು, ಯಾರಿಗೋ ಉಳಿ ಹಿಂಡೋದು, ಇನ್ನೊಬ್ಬರನ್ನ ಯಾರನ್ನೋ ಮನೆಗೆ ಕಳಿಸೋದು, ಇವುಗಳನ್ನು ಮಾಡಬೇಡಿ. ಏನೇ ಇದ್ದರೂ ಈ ಸಮಾಜದಲ್ಲಿ ಪ್ರತಿಯೊಬ್ಬ ನೀವು ಎಲ್ಲಿಂದ ಬಂದಿದ್ದೀರಾ, ನಿಮಗೆ ಸಂಬಂಧ ಏನು ಅಂದರೆ ಅದಕ್ಕೆ ದಾಖಲೆಗಳಿದೆ. ನಾನು ಯಾರು, ಎಲ್ಲಿಂದ ಬಂದಿದ್ದೀನಿ, ನಾನು ಒಬ್ಬ ಭಾರತೀಯ ಪ್ರಜೆ. ಪ್ರಜಾಪ್ರಭುತ್ವದಲ್ಲಿ, ಸಂವಿಧಾನದಲ್ಲಿ ಎಲ್ಲರಿಗೂ ಹಕ್ಕಿದೆ. ಜೀವಿಸುವ ಹಕ್ಕು ಹೇಗಿದೆಯೋ ಅದೇ ರೀತಿಯಾದಂತಹ ಅಧಿಕಾರದಲ್ಲಿ, ಪ್ರಜಾಪ್ರಭುತ್ವದಲ್ಲಿ ಯಾರು ಎಲ್ಲಿ ಬೇಕಾದರೂ ಜನಸೇವೆಯನ್ನು ಮಾಡ್ಬೋದು. ಹಿಂದೂ ಸಮಾವೇಶನ ನಮ್ಮ ಕಲ್ಚರ್, ನಾವು ಮಾತ್ರ ಹಿಂದೂ ಸಮಾವೇಶ ಮಾಡಬೇಕು ಅಂತ ನಿಮ್ಮ ಸಿದ್ಧಾಂತ ಎಲ್ಲೂ ಇಲ್ಲ. ಹಿಂದೂ ಆಗಿ ನಾನು ಹುಟ್ಟಾಗಿಂತ ಹಿಂದೂಗಳು ಹಿಂದೂ ಸಮಾವೇಶ ಮಾಡ್ಬೋದು. ಹಾಗಾಗಿ ತಾವು ಏನು ಶಾಸನಗಳನ್ನು ಮಾಡುವ ಶಾಸಕರಿದ್ದರೆ ದಯಮಾಡಿ ತಾವು ಶಾಸನಗಳನ್ನು ಪಾಲನೆ ಮಾಡಿ. ದಯಮಾಡಿ ಅನ್ಯತಾ ಭಾವಿಸದೆ, ನಾವು ಯಾವುದೇ ರೀತಿಯಾದಂಥ ಆವೇಶ ಇಲ್ಲ, ಪ್ರೀತಿ ವಿಶ್ವಾಸಕ್ಕೆ ಯಾವಾಗಲೂ ತ್ಯಾಗದಲ್ಲಿರ್ತೀವಿ. ನಮ್ಮ ಉದ್ದೇಶ ಒಂದೇ, ನಿಸ್ವಾರ್ಥ ಸೇವೆ. 4-6 ಜನಗಳಿಗೆ ಸೇವೆ ಮಾಡೋಣ. ಇದನ್ನು ಬಿಟ್ಟು ಅಧಿಕಾರಿಗಳನ್ನು ಯಾವಾಗಲೂ ಏನು ಚೂಬಿಡ ಅಂಥ ಕೆಲಸಗಳನ್ನು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅವರವರೇ ಅಧಿಕಾರಿಗಳು ಏನು ಅವರವರ ಕೆಲಸಗಳನ್ನು ಅವರವ್ರಿಗೆ ಗುರುತಿಸುವಂಥ ಕೆಲಸ ಆಗ್ತದೆ. ಹೀಗಾಗಿ ಅನ್ಯತಾ ಭಾವಿಸದೆ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಇದಿಷ್ಟೇ ಅಲ್ಲದೆ ಏನು ಸಾತ್ವಿಕ, ನಾವು ದೊಡ್ಡ ಮಟ್ಟದಲ್ಲಿದ್ದೀವಿ, ನಾವು ಈ ರೀತಿ ಅಂತ ಬರೀ ಭಾಷಣಗಳಲ್ಲಿ ಹಿಂದುತ್ವ ಹೇಳೋದು ಬೇಡ. ಮತ್ತು ಅದಷ್ಟೇ ಅಲ್ಲದೆ ನಮ್ಮ ರಾಜಾಜಿನಗರದಲ್ಲಿ 38 ಶಾಲೆಗಳು ತೊಡಗ್ತಾ ಇದ್ದಾವೆ, ಅಧಿಕಾರ ಇದೆ, ಅವುಗಳನ್ನ ಅಭಿವೃದ್ಧಿ ಮಾಡಿ. ಮಕ್ಕಳಿದ್ದಾರೆ, 10,000 ಮಕ್ಕಳಿಗೆ ಕನ್ನಡ ಶಾಲೆಯಲ್ಲಿ ಓದ್ತಿದ್ದಾರೆ, ಅವ್ರಿಗೆ ಧನ ಸಹಾಯ ಮಾಡಿ, ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿ. ಅವ್ರಿಗೆ ಎಲ್ಲೋ ಹೋಗಿ ಯಾವುದೋ ಸ್ಕೂಲಲ್ಲಿ ನಾನು ಪಾಠ ಮಾಡಿದೆ ಅನ್ನೋದು ಬೇಡ, ಇಲ್ಲಿರೋ ಸ್ಕೂಲ್ಗಳಿಗೆ ಪಾಠ ಮಾಡಿಸೋಂಥ ಶಿಕ್ಷಕರು ಕೊಡಿ, ಅವ್ರಿಗೆ ವಿದ್ಯಾಭ್ಯಾಸ ಕೊಡಿ. ಆ ಶಾಲೆಗಳಿಗೆ ಕುಂತ್ಕೊಳ್ಳೋಂಥ ತೊಡಗ್ತಾ ಇದ್ದಾವೆ, ಅವನ್ನ ಸರಿ ಮಾಡಿಸಿ, ಅಭಿವೃದ್ಧಿ ಆಗಲಿ. ಇವತ್ತು ನಮ್ಮ ಏನು ಎಲ್ಲೂ BJP ಪಕ್ಷದಲ್ಲಿ ಅಡ್ವಾಣಿ, ಯಡಿಯೂರಪ್ಪ ಅಂಥವ್ರಿಗೆ ವಯಸ್ಸಾದ ಮೇಲೆ ನಿವೃತ್ತಿ ಇದೆ. ಅದೇ ರೀತಿಯಾಗಿ ನಮ್ಮ ಸರ್ಕಾರದಲ್ಲೂ ಅಷ್ಟೇ, ನಮ್ಮ ಸರ್ಕಾರದಲ್ಲಿ 60 ವರ್ಷ ಆದಮೇಲೆ ಎಲ್ರಿಗೂ ಅವ್ರಿಗೆ ನಿವೃತ್ತಿ ಅಂತ ಸ್ಥಾನ ಇದೆ. ಅವ್ರು 60 ವರ್ಷ ಆದಮೇಲೆ 60 ವರ್ಷ ಒಂದು ದಿವಸ ಆದರೂ ಅವ್ರು ಬಂದು ಅಧಿಕಾರ ಮಾಡೋಕ್ಕಾಗ್ತದಾ? ಅವ್ರು ಬಂದು ಕರ್ತವ್ಯದಲ್ಲಿ ಕುಂತ್ಕೊಳ್ಳೋಕ್ಕಾಗ್ತದಾ? ಅದೇ ರೀತಿಯಾಗಿ ಪ್ರತಿಯೊಂದರಲ್ಲೂ ಇವತ್ತು ಯುವಕರಿಗೆ ಆದ್ಯತೆ ಕೊಡಿ, ಯುವಕರನ್ನು ಬೆಳೆಸಿ. ನಾವು ಕೈ ಮುಗಿದು ತಮ್ಮಲ್ಲಿ ಎಲ್ಲರಲ್ಲಿ ಮನವಿ ಏನಂತ ಅಂದರೆ, ಯಾವುದೇ ದ್ವೇಷ ಬೇಡ, ಆವೇಶ ಬೇಡ. ನೀವೆಷ್ಟೇ ದೊಡ್ಡದಾದರೂ ಭಗವಂತ ಇದ್ದಾರೆ. ಕೈ ಎತ್ತಿ ನಿಮ್ಮ ಕೈಗೆ ದೇವರೇ ನಿಮಗೆ ಅವತ್ತು ನಮ್ಮನ್ನು ಕೈ ಎತ್ತಿದಾಗ ತಮಗೆ ದೇವರೇ ಇದನ್ನು ರೀತಿಯನ್ನು ತಡೆಯುವಂಥ ರೀತಿಯನ್ನು ಕೊಟ್ಟಿದ್ದು ನಮಗೆ ದೇವರಿದ್ದಾರೆ ಅನ್ನೋದು ಅವತ್ತೇ ನಿರ್ಧಾರ ಆಗಿದೆ. ನಮ್ಮ ಪರವಾಗಿ ಬಡವರಿದ್ದಾರೆ, ನೊಂದವರಿದ್ದಾರೆ, ಅನೇಕ ಹೆಣ್ಮಕ್ಳಿದ್ದಾರೆ. ಅವರೆಲ್ಲರಿಗೂ ನ್ಯಾಯವನ್ನು ಕೊಡಿಸುವಂಥ ಶಕ್ತಿಯನ್ನು ನಮಗೆಲ್ರಿಗೂ ಆ ದೇವರು ಕೊಟ್ಟಿದ್ದಾರೆ. ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಕಷ್ಟ ಬಿದ್ದು ನಮ್ಮ ಸ್ವಂತ ದುಡಿಮೆಯಿಂದ 4-6 ಜನಕ್ಕೆ ಸೇವೆಯನ್ನು ಮಾಡೋಕ್ಕೆ ಕೊಟ್ಟಿದ್ದೀವಿ.